ದೊಡ್ಡ ತಪ್ಪು. ಯಾವುದೋ ಒಬ್ಬ ಸಮಾಜದ ಬಗ್ಗೆ ಯಾರೋ ಇರಲಿ ಅಷ್ಟು ಕೀಳವಾಗಿ ಮಾತಾಡುವಂಥದ್ದಾಗಲಿ ಅಥವಾ ಅದು ಮಾತಾಡೋದಂಥದ್ದನ್ನ ಸಹಜವಾಗಿ ಯಾರು ಅದನ್ನ ಒಪ್ಪಂಗಿಲ್ಲ. ಯಾಕಂದ್ರೆ ಅದು ಮಾಡಿದಂಥದ್ದು ತಪ್ಪು ಅನ್ನುವಂಥದ್ದು ಸಂದೇಶ ಈಗಾಗಲೇ ಇಡೀ ರಾಜ್ಯಕ್ಕೆ ಹೋಗೈತಿ. ಅದು ತಪ್ಪೇ. ಅದು ದ್ವೇಷ ರಾಜಕಾರಣ ಅನಿಸುತ್ತಾ ನಿಮಗೆ? ಅವ್ರು ಬಿ ಜೆ ಪಿ ಅವ್ರು ಮಾಡಿದಂಥ ದ್ವೇಷ ರಾಜಕಾರಣ ಅಂತೂ ನಾವು ಯಾರೂ ಮಾಡಿಲ್ಲ. 1% ಇಲ್ಲ ನಮ್ಮದು. ನಮ್ಮ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಅದನ್ನ ಹೇಳಿವಿ, ಅವ್ರು ಮಾಡಿದಂಥ ಕೆಲಸ ನೀವು ಮಾಡಿದ್ರೆ ಇವತ್ತು ಯಾರಿಗೂ ಪರಿಸ್ಥಿತಿ ಇರ್ತಿರ್ಲಿಲ್ಲ ಅಂತೇಳಿ. ಇವತ್ತು ಅವ್ರು ಮಾಡಿದಂಥ ಎಷ್ಟು ಮಂದಿ ಎಷ್ಟು ಮಾಡ್ಯಾರ ಟಾರ್ಚರ್. ಈ ನಮ್ಮ ಕರ್ನಾಟಕ ಅಷ್ಟಲ್ಲ, ಇಡೀ ದೇಶಾದ್ಯಂತ ವಿರೋಧ ಪಕ್ಷದವ್ರಿಗೆ ಮಾಡಿದಂಥ ಟಾರ್ಚರ್ ಇವತ್ತು ಮಟ್ಟ ಇತಿಹಾಸದಾಗ ಯಾರು ಮಾಡಿರಲಿಲ್ಲ. ಅಷ್ಟು ಟಾರ್ಚರ್ ಅನುಭವಿಸ್ತೀವಿ. ಈ ರೀತಿ ಕೀಳುಮಟ್ಟಕ್ಕೆ ಇಳಿಯುವಂಥದ್ದು ಏನು ಅವಶ್ಯಕತೆ? ಯಾರು ಮುನಿರತ್ನ ಅವ್ರ ಮೇಲೆ ಬಂದಿರೋ ಆರೋಪ, ಕಂಪ್ಲೇಂಟ್ ಕೊಟ್ಟರು ಕಾಪಿಯಲ್ಲಿ ಮಹಿಳೆ ಆರೋಪ ಮಾಡಿದ್ದಾರೆ, ಅದು FIR ಕಾಪಿಯಲ್ಲಿ ಕೂಡ ಇದೆ. HIV ಇಂಜೆಕ್ಟ್ ಮಾಡಿಸೋದು, ಈ ಯಾರು ತಮ್ಮ ರಾಜಕೀಯ ವಿರೋಧಿಗಳನ್ನ ಹನಿ ಟ್ರ್ಯಾಪ್ ಮಾಡಿಸೋದು, ಅವರಿಗೆ HIV ಇಂಜೆಕ್ಟ್ ಮಾಡಿಸೋದು, ನೋಡ್ರಿ ಇವೆಲ್ಲ ರಾಜಕಾರಣ ವ್ಯವಸ್ಥೆ ಒಳಗೆ ನಾವು ಫಸ್ಟ್ ರಾಜಕಾರಣ ಎದಕ್ಕೆ ಬಂದಿರ್ತೀವಿ ಅನ್ನೋಂಥ ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಯಾಕಂದ್ರೆ ರಾಜಕಾರಣ ವ್ಯವಸ್ಥೆ ಒಳಗೆ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡೋದಾಗಲಿ, ಒಳ್ಳೆ ಸಮಾಜ ಉದ್ಧಾರ ಮಾಡೋದಾಗಲಿ, ನಮ್ಮ ಊರನ್ನ ಒಳ್ಳೆ ಅಭಿವೃದ್ಧಿ ಮಾಡೋದಾಗಲಿ, ಇದಕ್ಕೆ ಕನಸನ್ನು ಇಟ್ಕೊಂಡು ರಾಜಕಾರಣಕ್ಕೆ ಬಂದಿರ್ತೀವಿ. ಆದರೆ ಇವತ್ತು ಪರಿಸ್ಥಿತಿ ಸಹಜವಾಗಿ ಕಮರ್ಷಿಯಲ್ ಆಗಿ ಹೋಗೈತೆ. ರಾಜಕಾರಣ ಇವತ್ತು ಸಂಪೂರ್ಣ ಕಮರ್ಷಿಯಲ್ ಆಗೈತಿ. ಜನರು ಅವರಾಗ್ಯಾರ, ರಾಜಕಾರಣಿಗಳು ಅವರಾಗ್ಯಾರ. ಇವತ್ತು ನಾಟ್ ಓನ್ಲಿ ಬರೀ ನಾವು ರಾಜಕಾರಣಿಗಳನ್ನ ಬ್ಲೇಮ್ ಮಾಡಿದ್ರು ನಡೆಯುವಂಥ ವ್ಯವಸ್ಥೆ ಇದೆ. ಜನರು ಅವರಾಗ್ಯಾರ, ರಾಜಕಾರಣಿಗಳು ಅವರು ಅದಾರ. ಇವತ್ತು ಈ ವ್ಯವಸ್ಥೆ ಒಳಗೆ ಸಂಪೂರ್ಣವಾಗಿ ವ್ಯವಸ್ಥೆ ಕೆಟ್ಟೋಗೈತೆ. ವ್ಯವಸ್ಥೆ ಕೆಟ್ಟಿದ್ರಿಂದ ಯಾಕಂದ್ರೆ ನಮ್ಮಲ್ಲಿ ಇನ್ನೂ ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ಇಲ್ಲ. ಬೆಂಗಳೂರು ಸಿಸ್ಟಮ್ ನಾವು ನೋಡಿಬಿಟ್ರೆ ಅದು ಅಧೋಗತಿಗೆ ಹೋದಂಥ ಸಿಸ್ಟಮ್. ಯಾಕಂದರೆ ನಮ್ಮಲ್ಲಿ ಇನ್ನೂ ಮಾನ ಮರ್ಯಾದೆಗೆ ಏನಾರ ಆಂಜಾರ ಬದುಕ್ತಿರ್ತೀವಿ. ಆಮ್ಯಾಗ ದಿನಾನ ಅಷ್ಟರು ಕೂಡ ಬದುಕೋರ್ಲಿ ಏನಿದ್ರು. ಇವತ್ತು ವಿನಯ್ ಕುಲಕರ್ಣಿ ಏನು ಮಾಡ್ತಾನೆ, ಇವತ್ತೇನೋ ಮಾಡಿದ್ರೆ ಇಡೀ ಊರು ತುಂಬ ಸುದ್ದಿ ಇರ್ತೈತೆ. ಅದು ಇದು ಬೆಂಗಳೂರು ಸಿಟಿ ಅಂತಲ್ಲಿ ಆಗಲಿ ಯಾರು ಏನು ಮಾಡಿದ್ರು ಏನು ಐತಲ್ಲಿ ಕತಿ ಅಂಥ ವ್ಯವಸ್ಥೆ ಬಂದ ನಂತರ ಇವತ್ತಿನ ವ್ಯವಸ್ಥೆ ಸಂಪೂರ್ಣವಾಗಿ ಕೆಟ್ಟಿದ್ದಂತರೂ ಸತ್ಯ. ಇವತ್ತು ಒಂದೇ ಪಕ್ಷ ಅಲ್ಲಿದೆ, ಎಲ್ಲ ಪಕ್ಷದಾಗೂ ನಿನ್ನೂ ಹೇಳಿ ಮಾಧ್ಯಮದ ಬಂದ. ಇವತ್ತು ಕಾಂಗ್ರೆಸ್ ಇರಲಿ, JDS ಇರಲಿ, BJP ಇರಲಿ, ಒಳ್ಳೆಯವರು ಅದಾರ, ಕೆಟ್ಟವ್ರು ಅದಾರ ಎಲ್ಲ ಪಕ್ಷದಾಗೂ. ಬಟ್ ಇವತ್ತು ಜನರು ಅದನ್ನು ಆಯ್ಕೆ ಮಾಡುವಂಥ ಟೈಮಲ್ಲಿ ಒಳ್ಳೆಯವರು ಯಾರು ಕೆಟ್ಟ ಒಂದು ಗುರುತಿಸಿ ಆಯ್ಕೆ ಮಾಡೋದು ನಿನ್ನ ಜನ ಕಲ್ಕೋಬೇಕಷ್ಟೆ. ಯಾಕಂದ್ರೆ ಜನರು ಅದ ಕಮರ್ಷಿಯಲ್ ವೇದಾಗ ಥಿಂಕ್ ಮಾಡಿ ಇವತ್ತು ರಾಜಕಾರಣಿಗಳನ್ನ ಇಲೆಕ್ಟ್ ಮಾಡಕತ್ತಾರಂದ್ರೆ ಪರಿಸ್ಥಿತಿ ಎಲ್ಲಿಗೆ ಬರ್ತೈತಿ? ಇದೇ ಬರೋದು ಪರಿಸ್ಥಿತಿ.